ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾನು ನಮ್ಮ ತಂದೆಯವರಿಗೆ ಇವತ್ತು ಸೇವೆ ಮಾಡೋ ಆಗಿರಲಿಲ್ಲ. ಆದರೆ ಮನೇಲಿ ಪೂಜೆನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಆದಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಇವತ್ತು ಅಪ್ಪ ಮಗಳು ಇಬ್ಬರು ಸೇರಿ ನಮ್ಮ ತಂದೆಗೆ ಸೇವೆ ಸಲ್ಲಿಸಿದ್ರು. ಹಾಗೆ ನಮ್ಮ ತಂದೆಗೆ ಸೇವೆ ಸಲ್ಲಿಸಿದಾಗ ತಂದೆಯವರು ಯಾವ ರೀತಿ ಯಾರಿಂದ ಆಶೀರ್ವಾದ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ, ಹಾಗೆ ನಾನು ನಮ್ಮ ತಂದೆಯವ್ರನ್ನ ಪೂಜಿಸೋದಕ್ಕೆ ಮುಂಚೆ ಗುರುವಾರ ಅನ್ನೋದ್ರ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ನನಗೆ. ಆ ವಾರದ ಮೇಲೆ ಅಷ್ಟೇ ಇದ್ದಿದ್ದು. ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಆದಮೇಲೆ ನನಗೆ ನನ್ನ ಹಿಂದೆ ಏನೋ ಒಂದು ಶಕ್ತಿ ಇದೆ, ನಾನು ಇವ್ರಿಗೆ ನಮ್ಮ ತಂದೆಯವ್ರಿಗೆ ಕೈ ಮುಗಿಬೇಕು ಅಂತ ಹೇಳಿ ಒಂದು ಫೋಟೋನ ಸ್ಟೇಟಸ್ಗೆ ಹಾಕಿ ಕೈ ಮುಗಿತಿದ್ದೆ. ಅಲ್ಲೇ ಕೈ ಮುಗಿಯೋ ಸಿಂಬಲ್ ಹಾಕ್ತಿದ್ದೆ. ಆ ಅನುಭವನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನನ್ನ ಮಗಳು ನಮ್ಮ ಮನೆಯವ್ರು ಮಾಡಿದ ಪೂಜೆ ದೇವ್ರಿಗೆ ಎಷ್ಟು ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ, ಆದರೆ ಅವರಿಬ್ಬರು ಸಂಭ್ರಮದಿಂದ ಜೊತೆ ಸೇರಿಕೊಂಡು ದೇವ್ರ ಪೂಜೆ ಮಾಡೋದನ್ನ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಂತೋಷ ಆಯಿತು. ಮುಂಚೆ ನಾನು ಈ ಥರ ಆದಾಗ ಏನು ಮಾಡ್ತಿದ್ದೆ ಗೊತ್ತಾ, 5-6 ಬಾರಿ ಹೇಳಿವ್ನಿ ರಾತ್ರಿ, ನಾನು ನಿದ್ದೆ ಮಾಡೋಕ್ಕೂ ಮುಂಚೆ ನಾನು ಈ ಥರ ಆಗ್ಬಿಟ್ಟಿದ್ದೀನಿ, ನಾಳೆ ಮನೇಲಿ ಪೂಜೆ ನಿಲ್ಲಿಸ್ಬಾರ್ದು, ನೀವಿಬ್ಬರು ಏನು ಮಾಡಿದ್ರೆ ಇದ್ರೂ ಪರವಾಗಿಲ್ಲ, ತುಪ್ಪದ ದೀಪ ಹಚ್ಬಿಡಿ ಪ್ಲೀಸ್ ಅಂತ, ಹಿಂಗೆ ಮಾಡಬೇಕು ಅಂತ ಪದೇ ಪದೇ ಹೇಳ್ತಿದ್ದೆ. ಈಗ ಹೆಂಗಾಗಿದೆ ಅಂದರೆ ಮನೇಲಿ ಇವಾಗ ನಮ್ಮ ಮನೆಯವರಲ್ಲೂ ಸ್ವಲ್ಪ ಭಕ್ತಿ ಬರ್ತಿದೆ ಅಂತ ಅನಿಸುತ್ತೆ. ಇದನ್ನೆಲ್ಲ ನೋಡಿದಾಗ 5ವರೆಗೆ ಎದ್ದು ನನ್ನ ಹತ್ರ ಏನು ಹೇಳಿಸ್ಕೊಳ್ದೆ ತುಂಬ ಬಾರಿ ಹೇಳ್ತಿದ್ದೆ, ಪ್ಲೀಸ್ ಇವತ್ತೊಂದಿನ ಮಾಡಿಕೊಡಿ ನನಗೆ ದೇವ್ರ ಮನೇಲಿ ನೀವಿಬ್ಬರು ಸೇರಿಕೊಂಡು ಅಂತ. ಈ ಸಲ ಏನೂ ಹೇಳಿಸ್ಕೊಳ್ಳಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ನನ್ನ ಮಗಳು ಸ್ವಲ್ಪ ಅವರಪ್ಪ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ಹೂವಿನ ಅಲಂಕಾರ ಮಾಡ್ತಿದ್ಲಂತೆ. ಆವಾಗ ಹೇಳಿದ್ಲು, ಅಮ್ಮನವ್ರ ಫೋಟೋದಿಂದ ಹೂ ಬಿದ್ದುಬಿಟ್ಟು ಕುಂಕುಮ ಎಲ್ಲ ಚೆಲ್ಬಿಡ್ತು ಅಂತ. ನಾನು ಹೇಳಿದೆ, ನೀನೇನು ತೊಂದರೆ ತೊಗೋಬೇಡ, ಅದನ್ನೆಲ್ಲ ಎತ್ತಿಡೋದಕ್ಕೆಲ್ಲ ಹೋಗಬೇಡ, ಒಳ್ಳೆಯದೇ ಕುಂಕುಮ ಚೆಲ್ಲಿದ್ರೆ ಅಮ್ಮನವ್ರ ಆಶೀರ್ವಾದ, ಅದನ್ನ ಎತ್ಕೋ, ಅದು ಹಾಗೆ ಇರಲಿ, ನಾನು ಯಾವಾಗ ದೇವ್ರ ಮನೆಗೆ ಹೋಗ್ತೀನಿ ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಇಬ್ಬರು ಕೂಡ ಪೂಜೆ ಮಾಡಿದ್ರು. ಸ್ತೋತ್ರ ಹಾಕಿದಾಗ ನನಗೆ ಅದು ಬಾಯಲ್ಲಿ ಹೇಳಿ ಕೇಳಿಸ್ಕೊಳ್ಳಬಾರ್ದಲ್ವ ಇವತ್ತು. ಆ ಕಾರಣಕ್ಕೆ ನೀವಿಬ್ಬರು ಪೂಜೆನ ಕಂಪ್ಲೀಟಾಗಿ ಮಾಡಿ, ಹೀಗೀಗೆ ನೈವೇದ್ಯ ಮಾಡಿ, ಹೀಗೆ ಆರತಿ ಮಾಡಿ ಅಂತ ಎಲ್ಲ ಹೇಳಿಬಿಟ್ಟು ನಾನು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋದೆ, ಇವರಿಬ್ಬರದು ಪೂಜೆ ಆಗಲಿ ಅಂತ ಹೇಳಿ. ನನ್ನ ಮಗಳು ಆಶೀರ್ವಾದ ಕೊಡ್ತಾರೇನೋ ಅಂತ, ಸಾಮಾನ್ಯ ಅವಳಿಗೆ ಗುರುವಾರ ಕೊಡ್ತಾರೆ, ಅವಾಗವಾಗ ನಮ್ಮ ತಂದೆಯವರು ಕೊಟ್ಟಿರ್ತಾರೆ. ನಾನು ಹೇಳಿದೆ, ಕೊಡ್ತಾರಪ್ಪ ನೀನೇನು ಅನ್ಕೋಬೇಡ, ಕೊಟ್ಟರು ಕೊಡದೇ ಇದ್ರೂ ನಿಮ್ಮ ಕರ್ತವ್ಯ ಏನು, ಪೂಜೆ ಮಾಡಬೇಕು, ಮನೇಲಿ ನಿಲ್ಲಿಸಬಾರ್ದು, ಆ ಸೇವೆನ ಸಲ್ಲಿಸಿ ಅಂತ ಹೇಳಿಬಿಟ್ಟು ಹೋಗಿ ಬಂದೆ. ಮೇಲಿಂದ ಆರತಿ ಎಲ್ಲ ಆಗಿತ್ತು. ನನ್ನ ಮಗಳು ಭಗವದ್ಗೀತೆ ಏನೋ ಓದ್ತಿದ್ಲು ಅನ್ಸುತ್ತೆ. ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡು ಅಂದರು. ಅದೆಲ್ಲ ಆದಮೇಲೆ ನಾನು ಒಳಗಡೆ ಬಂದೆ ಕಿಚನ್ಗೆ. ಆಮೇಲೆ ನನ್ನ ಮಗಳು ಒಂದು 10 ನಿಮಿಷ ಅಲ್ಲೇ ಕೂತಿದ್ಲು. ನನಗೆ ಗೊತ್ತಾಯಿತು ಇನ್ನೂ ಆಶೀರ್ವಾದ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಕೂತಿದ್ದಾಳೆ ಅವಳು ಅಂತ ಹೇಳಿಬಿಟ್ಟು ನಾನು ಅಂದೆ, ಬಮ್ಮ ಖಂಡಿತ ದೇವರು ಮಾಡೇ ಮಾಡ್ತಾರೆ, ಯಾವಾಗಲಾದರೂ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನೀನು ಬಾವು ತಿಂಡಿ ತಿನ್ನು ಅಂತ ಹೇಳಿದೆ. ಹಂಗೆ ಕೂತಿದ್ಲು ಅವಳು ದೇವ್ರ ಮುಂದೆನೇ, ಬರ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಅವಳು ಹೇಳ್ತಿದ್ಲು ಅವ್ರ ಅಪ್ಪನಿಗೆ, ನೀವು ಅಪ್ಪ ತಿನ್ಬಿಟ್ಟು ಮಾಡಿದ್ರಿ ಅಂದರೆ, ಅವರೇನು ಅಂದರೆ ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ನಾನು ಮಾಲ್ಟ್ ಪೌಡ್ರ್ ಯೂಸ್ ಮಾಡಿ ಒಂದು ಗಂಜಿ ಮಾಡಿಕೊಟ್ಟಿದ್ದೆ, ಎಲ್ಲ ಥರ ಕಾಳುಗಳನ್ನ ರಾಗಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು. ಅವ್ರು ಕುಡಿದ್ರು, ಆದರೆ ಅವಳು ಕುಡಿಲಿಲ್ಲ. ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಸೇರಿ ಹೋಗಿ ಸೇವೆ ಮಾಡಿದರು. ಇವಳು ಹಾಗೆ ಮಾಡಿದ್ಲು. ಅದಕ್ಕೆ ದೇವ್ರ ಮುಂದೆ ಕುತ್ಕೊಂಡು ಹೇಳ್ತಿದ್ಲು ಅವಳು, ನಾನು ಏನು ತಿಂದೆ ಮಾಡಿದ್ದೀನಿ ಗೊತ್ತಾ, ನೀವು ಕುಡಿದ್ಬಿಟ್ಟು ಮಾಡಿದ್ರಿ ಗಂಜಿನ ಅಂತ. ಅದೇನೋ ದೇವರು ಕೇಳಿಸ್ತೋ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಏನು ಇಟ್ಟಿರಲಿಲ್ಲ. ಮನೇಲಿ ಇವತ್ತು ವಾಯುದೇವರಿಂದ ಹಾಗೆ ಶ್ರೀರಾಮನಿಂದ ಹೂಪ್ರಸಾದ ಆಯಿತು. ಕೊನೆಗೆ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಅದ್ರ ಜೊತೆಗೆ ಅವಳು ಸ್ಕೂಲಿಂದ ಬಂದು ದೇವ್ರ ಮನೆಗೆ ಫಸ್ಟು ಹೋಗಿ ನೋಡಿದ್ಲು, ಕೈಕಾಲು ಮುಖ ತೊಳ್ಕೊಂಡು ಹೋಗಿ, ಸುಮಾರು ಹೂ ಕೊಟ್ಟಿದ್ದಾರೆ ಅಮ್ಮ, ತುಂಬ ಸಂತೋಷ ಆಯಿತು ಅಂದ್ಲು. ಸರಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಮಾಡ್ಕೊ ಅಂತ ಹೇಳಿದೆ. ಕ್ಲಿಪ್ಪಿಂಗ್ ಮಾಡಿದ್ದಾಳೆ. ಅವೆರಡನ್ನೂ ಕೊನೆಯಲ್ಲಿ ಹಾಕ್ತೀನಿ. ಏನೋ ಎಷ್ಟು ಬದಲಾವಣೆ ತರ್ತಿದ್ದಾರೆ ನನ್ನ ಜೀವನದಲ್ಲಿ ಅಂತ ಅನ್ನಿಸ್ತು. ಯಾವಾಗಲೂ ಟೆನ್ಷನ್ ಆಗ್ತಿತ್ತು, ಯಾಕೆ ನಾನು ಗುರುವಾರನೇ ಹೀಗೆ ಹೊರಗಡೆ ಕೂರಬೇಕು, ಇವತ್ತೊಂದಿನ ನಾನು ಒಳಗಡೆ ಇರಬಾರ್ದಿತ್ತ ಅಂತ ಮನಸ್ಸಲ್ಲಿ ಬೇಸರ ಪಟ್ಕೊಳ್ತಿದ್ದೆ. ಇವತ್ತು ತುಂಬ ಸಂತೋಷವಾಗಿದ್ದೀನಿ, ಏನೂ ಚಿಂತೆನೇ ಇಲ್ಲ, ಯಾಕಂದರೆ ಅವರಿಬ್ಬರು ಕರೆಕ್ಟಾಗಿ ಮಾಡಿದ್ದಾರೆ. ನನ್ನ ಕೈಲಿ ಏನೂ ಹೇಳಿಸ್ಕೊಳ್ಳಿಲ್ಲ, ಅದೇ ನನಗೆ ಖುಷಿ. ನನಗೆ ಏನು ಬೇಕಾದರೂ ಸಹಿಸ್ತೀನಿ. ದೇವ್ರ ಮನೆಗೆ ಹೋಗಿ ನನಗಿಷ್ಟ ಇಲ್ಲದೆ ಹಾಗೆ ಏನಾದರೂ ಮಾಡಿಬಿಟ್ರೆ, ಈಗ ಬೀಳ್ಸೋದು, ಅಲ್ಲಿದ್ದು ಇಲ್ಲಿಗೆ ಎತ್ತಿಡೋದು, ಇಲ್ಲಿಂದ ಅಲ್ಲಿಂದ ಅದೆಲ್ಲ ಮಾಡಿದ್ರೆ ನನಗಿಷ್ಟ ಆಗಲ್ಲ.
ತುಂಬ ಬಾರಿ ಹೇಳ್ತಿರ್ತೀನಿ ನಾನು, ನೀವೆಲ್ಲಿ ಏನೇ ಮುಟ್ಟಿದ್ರು ನಾನೇನೂ ಮಾತಾಡಲ್ಲ, ದೇವ್ರ ಮನೆಗೆ ಮಾತ್ರ ನೀವಿಬ್ಬರು ಹೋಗಿ ಏನು ನಮ್ಮ ಮನೆಯವ್ರದ್ದೊಂದು ಸ್ವಭಾವ ಹಿಂಗೆ ಅರ್ಶಿನ ಕುಂಕುಮ ತೆಗೆದು ಎರ್ಚೋದು ಯಾವುದೇ ದೇವ್ರಿಗಾದರೂ ಅದೆಲ್ಲ ಹೇಳಿ ಬಿಡಿಸಿದೆ. ಹಿಂಗೆಲ್ಲ ಮಾಡಬಾರ್ದು, ಇಟ್ಟರೆ ಸುಮ್ಮನೆ ಯಾವುದೇ ನಿಮ್ಮ ದೇವ್ರಿಗೆ ಇಡಬೇಕು ಅನ್ಸಿದ್ರೆ ಸುಮ್ಮನೆ ಲೈಟಾಗಿ ಇಡಬೇಕು ಹೊರತು ಹಿಂಗೆ ಎರ್ಚಬಾರ್ದು ಅಂತ ಆ ಥರ ಎಲ್ಲ ಮಾಡ್ತಿದ್ರು ಮುಂಚೆ. ಇವಾಗ ಆ ಥರ ಏನಿಲ್ಲ. ತುಂಬ ಅಂದರೆ ತುಂಬ ನನಗೆ ನಾನು ಹೋಗಲಿಲ್ಲ ಅನ್ನೋದೊಂದು ಸ್ವಲ್ಪ ಬೇಸರ ಇವತ್ತು ನಮ್ಮ ತಂದೆಯವ್ರ ಸೇವೆಗೆ. ಬಟ್ ಅವರಿಬ್ಬರು ಚೆನ್ನಾಗಿ ಮಾಡಿದ್ರು, ತುಂಬ ಸಂತೋಷ ಆಯಿತು. ಅದಕ್ಕೆ ತಕ್ಕಾಗಿ ವಾಯುದೇವರು ಶ್ರೀರಾಮ ಅವರು ಆಶೀರ್ವಾದ ಮಾಡಿದ್ರು, ಅದು ಇನ್ನೂ ಸಂತೋಷ ಆಯಿತು. ನಾನು ಇವಾಗ ಹೇಳ್ತಿರೋ ಅಂಥದ್ದು 2.5 ವರ್ಷದ ಹಿಂದೆ ನಡೆದಿರೋ ಅಂತಹ ಘಟನೆ. ಅವಾಗಲಿಂದ ಇಲ್ಲಿ ತನಕನೂ ನನಗೆ ಗುರುವಾರ ಅಂದರೆ ತುಂಬ ಪ್ರೀತಿ. ಮುಂಚೆ ಎಲ್ಲ ಬರೀ ಗುರುವಾರದ ಮೇಲೆ ಪ್ರೀತಿ ಇತ್ತು. ಇವಾಗ ಗುರುವಾರ ಅಂದರೆ ನಮ್ಮ ತಂದೆ ವಾರ, ನಾನು ಪೂಜಿಸ್ಬೇಕು ಅನ್ನೋದು ಶುರುವಾಯಿತು ನನ್ನಲ್ಲಿ. ಅದಕ್ಕೂ ಮುಂಚೆ ಗುರುವಾರ ಅಂದರೆ ಹೇಗೆ ಹುಟ್ಕೋತು ನನ್ನ ಮನಸ್ಸಲ್ಲಿ ಅಂತ ನಿಜವಾಗ್ಲೂ ನಾನು ಕೂತಿ ಯೋಚನೆ ಮಾಡಿದಾಗ ನನಗೆ ಒಂದು ಸ್ವಲ್ಪ ಕೂಡ ಅರ್ಥ ಆಗಲ್ಲ. ಬಟ್ ಮನಸ್ಸಲ್ಲಿ ಗುರುವಾರ ಅಂದರೆ ತುಂಬ ಪ್ರೀತಿ. ಏನೇ ಒಂದು ಆಗಬೇಕಾದ್ರೂ ನನಗೆ ಗುರುವಾರನೇ ಆಗಬೇಕು. ಒಂದು ಡ್ರೆಸ್ ತೊಗೋಬೇಕಾದ್ರೂ ಅಥವಾ ಬೇರೆ ಏನೇ ಆದ್ರೂ ಗುರುವಾರ ಮಾಡಬೇಕು. ನಾನಿವಾಗ ಇಲ್ಲಿ ಹೇಳ್ತಿರೋ ವಿಚಾರನ ನೀವು ಯಾವ ರೀತಿ ತೊಗೊಳ್ತೀರಾ ನನಗೆ ಗೊತ್ತಿಲ್ಲ. ಇದೇನು ತೋರ್ಪಡಿಕೆ ಅಂತ ಅಲ್ಲ, ಆದರೆ ನನ್ನ ಜೀವನದಲ್ಲಿ ಗುರುವಾರದ ಮೇಲೆ ಪ್ರೀತಿ ಹೇಗೆ ಉಟ್ಕೊಳ್ತು, ಆ ಗುರುವಾರ ಅನ್ನೋ ದಿನದಿಂದೇ ಒಂದು ಶಕ್ತಿ ಇದೆ. ನಾನು ಅವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ನನಗೆ ಹೇಗೆ ಶುರುವಾಯಿತು ಅನ್ನೋದನ್ನು ಇಲ್ಲಿ ತಿಳಿಸೋಕ್ಕೋಸ್ಕರ ಈ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಮ್ಮದು ಒಂದು ಬೆಂಗಳೂರಲ್ಲಿ ಸೈಟ್ ಇತ್ತು. ಆ ಸೈಟ್ದು ಒರಿಜಿನಲ್ ಪತ್ರ ನಾವು ಲೋನ್ ಕ್ಲಿಯರ್ ಮಾಡೋವರೆಗೂ ರಿಜಿಸ್ಟ್ರೇಷನ್ ಆದ್ರೂ ಆ ಒರಿಜಿನಲ್ ಡಾಕ್ಯುಮೆಂಟು ಬ್ಯಾಂಕಲ್ಲಿರುತ್ತೆ. ನಮ್ಮದು ಲೋನ್ ಇದ್ದಿದ್ದು ಬ್ಯಾಂಕು ತುಮಕೂರಲ್ಲಿ, ಅಲ್ಲಿತ್ತು ಒರಿಜಿನಲ್ ಡಾಕ್ಯುಮೆಂಟು. ಎಲ್ಲ ಲೋನ್ ಎಲ್ಲ ಕ್ಲಿಯರ್ ಆದಮೇಲೆ ಬ್ಯಾಂಕ್ ಕಡೆಯಿಂದ ಫೋನ್ ಬಂತು, ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಮ್ಮ ಮನೆಯವ್ರು ಹೇಳಿದ್ರು, ರಜಾ ಹಾಕ್ಕೊಂಡು ಯಾಕೆ ಹೋಗೋದು, ಯಾವತ್ತಾದರೂ ನನ್ನ ಸ್ಕೂಲ್ ರಜಾ ಇದ್ದಾಗ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ. ನಾನು ಯಾವತ್ತಾದರೂ ಅಲ್ಲ, ನನಗೆ ಗುರುವಾರನೇ ಬೇಕು, ನೀವು ಒಂದಿನ ರಜಾ ಹಾಕಿದ್ರೂ ಸರಿ ಗುರುವಾರ ಹೋಗಿ ತೊಗೊಂಡು ಬರಬೇಕು ಅಂತ ಹೇಳಿ ಗುರುವಾರನೇ ಕಳಿಸ್ದೆ, ಗುರುವಾರನೇ ತರಿಸ್ದೆ. ಅದಾದಮೇಲೆ ಎಲ್ಲ ಅಷ್ಟೇ, ಅದೇನೋ ಒಂಥರ ನನ್ನಲ್ಲಿ ಆಗ ಹುಟ್ಟಿದ್ದು. ಅದಕ್ಕೂ ಮುಂಚೆ ಏನೂ ಇರಲಿಲ್ಲ. ಗುರುವಾರ ಅಂದರೆ ಇಷ್ಟ, ಏನೇ ನಡೆದ್ರು ಏನೇ ಶುರು ಮಾಡಿದ್ರು ಗುರುವಾರ ಮಾಡಬೇಕು ನಮ್ಮ ಮನೇಲಿ, ಆ ಥರ ಭಾವನೆ ನನಗಿತ್ತು. ಆಮೇಲೆ ಒರಿಜಿನಲ್ ಪತ್ರ ತೊಗೊಂಡು ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ನಮಗೆ ಏನು ಗೊತ್ತಾ, ನಮಗೆ ನಾವು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಚೆನ್ನಾಗಿರಬೇಕು, ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಮಕ್ಕಳಿಗೆ, ಅದೇ ರೀತಿ ನಮ್ಮ ಕೈಲಿ ನಮಗೆ ದೇವರು ಏನಾದರೂ ಶಕ್ತಿ ಅನ್ನೋದು ಕೊಟ್ಟಿದ್ದೇನಲ್ಲ, ಇದ್ದಾಗಲೇ ನನ್ನ ಮಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಹಂಬಲ ಪ್ರತಿಯೊಂದು ತಂದೆ ತಾಯಿಗೂ ಇರುತ್ತೆ. ಹಾಗೆ ನಮಗೂ ಕೂಡ. ಸೈಟು ಬೆಂಗಳೂರಲ್ಲಾಯಿತು, ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಒಂದು ಯೋಚನೆ ಮಾಡಿದ್ವು. ಯೋಚನೆ ಮಾಡೋದಕ್ಕಾಗಿ ಹುಡುಕೋದಕ್ಕೆ ಶುರು ಮಾಡಿದೆ. ಆ ಹುಡುಕೋದನ್ನು ಕೂಡ ನಾನು ಗುರುವಾರನೇ ಮಾಡಿಸ್ತಿದ್ದೆ. ಆಮೇಲೆ ನಮಗೊಂದು ಕಡೆ ಸಿಕ್ತು, ನಾವು ಅದನ್ನು ನೋಡ್ಕೊಂಡು ಬಂದು ಒಪ್ಪಿಗೆ ಕೊಡೋ ಅಷ್ಟರೊಳಗಡೆ ಅದನ್ನು ಆ ಸೈಟ್ ನಂಬರ್ನ ಬೇರೆಯವರು ತೊಗೊಂಡಿದ್ರು. ಮತ್ತು ಅದೇ ಪ್ರಾಪರ್ಟಿ ಓನರ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ಸೈಟ್ ತೊಗೊಂಡು ನಾವೇನು ಅಂದ್ಕೊಂಡಿದ್ದೋ ಅದ್ರ ದುಪ್ಪಟ್ಟು ಅಳತೆ ಇದ್ದು ಸಿಕ್ತು. ಸರಿ, ನಾವು ಇವಾಗಲೂ ಹೋಗಿ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಕೂಡ ಮಿಸ್ ಆಗುತ್ತೆ. ದುಡ್ಡಿಗೆ ನಾವು ರೆಡಿ ಮಾಡ್ಕೋಬೇಕು. ಇಷ್ಟು ಲಕ್ಷ ಅಂತ ಇತ್ತು, ಏನು ಮಾಡೋದು, ₹1 ಕೂಡ ದುಡ್ಡಿಲ್ಲ. ನಾವು ರೆಡಿ ಮಾಡ್ಕೊಳ್ಳೇಬೇಕು. ಅಗ್ರಿಮೆಂಟ್ ಹಾಕಿಸ್ಕೊಂಡ್ಮೇಲೆ ಖಂಡಿತ ನಾವು ಅಗ್ರಿಮೆಂಟ್ ಅದು ತುಂಬ ಟೈಮ್ ತೊಗೊಳುತ್ತೆ. ಒಂದೊಂದು ಪ್ರಾಪರ್ಟಿ ಓನರ್ಗಳು ಸಡನ್ನಾಗಿ ಮಾಡಿಕೊಡಲ್ಲ, 1 ವರ್ಷ ಟೈಮ್ ತೊಗೊಂಡು ಆಮೇಲೆ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು. ಅವ್ರು ಹೇಳಿದರು, ನೀವು ಇವಾಗ ಇಷ್ಟು ಲಕ್ಷ ಅಂತ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ, ನಾವೊಂದು 6 ತಿಂಗಳಲ್ಲೇ ನಿಮಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ. ಸರಿ, 6 ತಿಂಗಳಲ್ವ ನೋಡೋಣ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇದ್ದಿದ್ದು ಒಡವೆ ಎಲ್ಲನೂ ನಾವು ಫ್ಲಡ್ಜ್ ಮಾಡಿಬಿಡೋಣ, ಇಲ್ಲಾಂದರೆ ಸೇಲ್ ಮಾಡಿಬಿಡೋಣ. ಸೇಲ್ ಮಾಡಿಬಿಟ್ಟು ಒಂದು ಪ್ರಾಪರ್ಟಿ ನಾವು ಮಾಡಲೇಬೇಕು ನಮ್ಮ ಮಗಳಿಗೋಸ್ಕರ ಅಂತ ಹೇಳಿ ಯೋಚನೆ ಮಾಡಿ ನನ್ನ ಫ್ರೆಂಡ್ಗೆ ಹೇಳ್ಕೊಂಡೆ, ಈ ಥರ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ. ಒಳ್ಳೆಯದು, ಬಟ್ ನೀವು ಗೋಲ್ಡ್ ಎಲ್ಲ ಮಾರೋದಕ್ಕೆ ಹೋಗಬೇಡಿ, ಹಿಂಗೆ ಇರಲ್ಲ ನಿಮ್ಮ ಸಿಚುವೇಶನ್ನು, ಇನ್ನೊಂದು 2 ವರ್ಷಕ್ಕೆ ಮತ್ತೆ ನಿಮಗೆ ಬಿಡಿಸೋ ಅಂಥ ಕೆಪಾಸಿಟಿ ಬರ್ಬೋದು. ಸೊ ಕಳಿಬೇಡಿ ನೀವು ಒಡವೆನ, ಅದನ್ನು ಫ್ಲಡ್ಜ್ ಮಾಡಿ ಅಂತ ಹೇಳಿದ್ರು. ಸರಿ, SBI ಬ್ಯಾಂಕಲ್ಲಿ ನಾವಿರೋ ಊರಲ್ಲಿ ಫ್ಲಡ್ಜ್ ಮಾಡೋಣ ಅಂತ ಹೋದ. ನಾವು ಅಂದ್ಕೊಂಡ್ರಷ್ಟು ದುಡ್ಡು ನನಗೆ ಸಿಗಲಿಲ್ಲ, ಒಂದು ಸ್ವಲ್ಪ ಕಮ್ಮಿ ಇತ್ತು. ಆವಾಗ ಏನು ಮಾಡಿದೆ, ಇರಾಬರ ಎಲ್ಲ ಒಡವೆನೂ ಖಂಡಿತ ಈ ಸಿಚುವೇಶನ ಪ್ರತಿಯೊಂದು ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ. ಪ್ರತಿಯೊಂದು ನನ್ನ ಕತ್ತಲ್ಲಿರೋ ಒಡವೆ, ತಾಳಿ ಬಿಟ್ಟಿನೆಲ್ಲ ನನ್ನ ಹತ್ರ ಏನೇನಿತ್ತು ಜ್ಯುವೆಲ್ಸ್ ಎಲ್ಲ ಕೊಟ್ಟೆ. ಆವಾಗ ನಮಗೆ ಕರೆಕ್ಟ್ ಅಮೌಂಟ್ ಬಂತು. ಆಗೇನು ಮಾಡಿಬಿಟ್ಟೆ ಗೊತ್ತಾ, ನಾನು ಅಮೌಂಟ್ ಜಾಸ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ನಮ್ಮ ಕಡೆಯಲ್ಲಿ ನಮ್ಮ ಪದ್ಧತಿಯಲ್ಲಿ ನಾವು ಚಿನ್ನದ ಕಾಲುಂಗ್ರನೇ ಹಾಕಬೇಕು. ಚಿನ್ನದ ಕಾಲುಂಗ್ರ ಕೂಡ ನಾನು ಇವತ್ತಿಗೂ ಹಾಕಿರೋದು. ಅದನ್ನು ಬಿಚ್ಚಿಕೊಟ್ಟೆ. ಅದು ನಮ್ಮ ತಾಯಿ ಮನೇಲಿ ಮದುವೆ ದಿನ ಮಾಡಿಸ್ಕೊಟ್ಟಿದ್ದು. ಕೆಲವರು ಅದನ್ನು ಮಿಂಚು ಅಂತಾರೆ, ಕೆಲವರು ಕಾಲುಂಗ್ರ ಅಂತ ಹೇಳ್ತಾರೆ. 11 ವರ್ಷ ಹಾಕಿದ ಕಾಲುಂಗ್ರನ ಬಿಚ್ಚಿಕೊಟ್ಟೆ.
ದುಡ್ಡೆಲ್ಲ ತೊಗೊಂಡು ಪ್ರಾಪರ್ಟಿ ಓನರು ಹೇಳಿದ್ದ ದಿನ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೇಬೇಕಿತ್ತು. ಅವತ್ತು 3 ಗಂಟೆಗೆ ಹೊರಟು ಮೈಸೂರು ತಲುಪಿ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಹಾಗೆ ಹೋಗ್ತಾ ನಾನು ಅಂದಿದ್ದೆ ನಮ್ಮ ಮನೆಯವ್ರಿಗೆ, ನನ್ನನ್ನು ತಾಯಿ ದರ್ಶನ ಮಾಡಿಸಿ ಆಮೇಲೆ ನಾವು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲ ನಾವು ಹೊರಟಿರೋದೇ 3 ಗಂಟೆ, ಅಲ್ಲಿ 5 ಗಂಟೆ ಒಳಗಡೆ ಇರಬೇಕು ಅಂತ. ಅವತ್ತು ನಾವು ಅಮ್ಮನವ್ರ ದರ್ಶನ ಮಾಡೋಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಹೋಗಿ ಎಲ್ಲ ನೋಡಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ಮನೆಗೆ ಬಂದು ಒಂದು ನೆಕ್ಸ್ಟ್ ಡೇಗೆ ನನ್ನ ಕಾಲಲ್ಲಿ ಕಾಲುಂಗುರ ಇಲ್ಲ. ಪ್ರತಿಯೊಂದು ಮುತ್ತೈದೆಯರು ಕಾಲುಂಗುರ ಹಾಕಲೇಬೇಕು. ಅದು ನೀವು ಬೆಳ್ಳಿದು ಹಾಕ್ತೀರಾ, ಕೆಲವರು ಬೆಳ್ಳಿದು, ನಮ್ಮ ಮನೆಗಳಲ್ಲಿ ಚಿನ್ನದ ಹಾಕಬೇಕು. ಏನು ಮಾಡೋದು, ಇರೋ ಬರೋ ದುಡ್ಡೆಲ್ಲ ಅಲ್ಲಿ ಕಟ್ಟೋದು. ಕಾರ್ ಮಾಡ್ಕೊಂಡು ಹೋಗಿದ್ವಲ್ಲ ಅದ್ರ ಚಾರ್ಜಸ್ ಎಲ್ಲ ಕಂಪ್ಲೀಟಾಗಿ ಕೈಯಲ್ಲಿ 1 ರೂಪಾಯಿ ಸಹ ಕೂಡ ನನ್ನ ಹತ್ರ ಇರಲಿಲ್ಲ, ಉಳಿಲೂ ಇಲ್ಲ ಕೂಡ. ಅಗ್ರಿಮೆಂಟ್ ಆಯ್ತು ಅನ್ನೋದು ಒಂದು ನೆಮ್ಮದಿ. ಈ ಕಡೆ ಕಾಲುಂಗುರ ಇಲ್ಲ. ನಾನು ಅಳೋದಕ್ಕೆ ಶುರು ಮಾಡಿದೆ. ಏನು ಮಾಡೋದು ಅಂತ ಹೇಳಿ ನಾನು ಬರೋ ಸಂಬಳದಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾನು ಅವ್ರ ಹತ್ರ ಕೇಳಿ ಉಳಿಸ್ಕೊಂಡು ಒಂದು ಚಿನ್ನದ ಚೀಟಿ ಕಟ್ತಿದ್ದೆ ಇದೇ ಊರಲ್ಲಿ. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, ನಾನು ಕಟ್ಟೋಕ್ಕಾಗಲ್ಲ ಇನ್ನು ಮುಂದೆ, ಒಂದು 7 ತಿಂಗಳು ಕಟ್ಟಿದ್ದೆ ಅಷ್ಟೆ, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ಕಂಟಿನ್ಯೂ ಮಾಡಲ್ಲ, ಪ್ಲೀಸ್ ಇಲ್ಲೇನು ಅಮೌಂಟ್ ಇದೆ ಅದಕ್ಕೆ ನನಗೆ ಈ ಥರ ನಾನು ತೋರಿಸ್ದೆ. ಈ ಕಡೆ ಸ್ವಲ್ಪ ಜನಕ್ಕೆ ಚಿನ್ನದ ಕಾಲುಂಗುರ ಹಾಕೋದು ಗೊತ್ತಿಲ್ಲ. ಆ ಚಿನ್ನದ ಅಂಗಡಿಯವರು ನಾವು ಇದೇ ಮೊದಲನೇ ಬಾರಿ ಮಾಡ್ತಿರೋದು ಅಂದಾಗ ನಾವು ಒಡವೆ ಇಡೋಕ್ಕೆ ಅಂತ ಬ್ಯಾಂಕ್ಗೆ ನಾವು ಏನೆಲ್ಲ ಒಡವೆ ಇಟ್ಟು ಅವರು ಕೂಡ ಫೋಟೋ ತೆಗೆದಿರ್ತಾರೆ, ನಾವು ಕೂಡ ಫೋಟೋ ತೊಗೊಂಡಿದ್ದು, ಅದನ್ನು ತೋರಿಸ್ದೆ ಈ ಥರ ಬೇಕು ಮಾಡಿಕೊಡಿ ಅಂತ. ಅವ್ರು ಯಾರೂ ಕೂಡ ಚಿನ್ನದ ಅಂಗಡಿಲಿ ನಾವು ಚೀಟಿ ಕಟ್ಟಿದಾಗ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಒಪ್ಪಲ್ಲ. ಡಿಸ್ಕಂಟಿನ್ಯೂ ಮಾಡಿದ್ರು ಅಮೌಂಟ್ನ ಅವತ್ತೇ ಕೊಡಲ್ಲ ನಮಗೆ. ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಡೇಟ್ ಮುಗಿದಾಗ ಬಂದು ಅಮೌಂಟ್ನ ತೊಗೊಳ್ಳಿ, ಅಲ್ಲಿ ತನಕ ಕೊಡಲ್ಲ ಅಂತ ಹೇಳ್ತಾರೆ. ತುಂಬ ಶಾಪ್ಗಳಲ್ಲಿ ನೀವು ನೋಡ್ಬೋದು. ಪಾಪ ಅವರು ಅದೇ ನನ್ನ ಹಿಂದೆ ನಮ್ಮ ತಂದೆಯವರು ಇದ್ದರು ಅನ್ನೋದು ನನಗೆ ಅರಿವಿರಲಿಲ್ಲ. ಬಟ್ ಮುಂಚೆಯಿಂದನೂ ಅವರು ನನಗೆ ಸಹಾಯ ಮಾಡ್ತಾನೇ ಇದ್ದರು, ಅದು ನನಗೆ ತಿಳಿದಿರಲಿಲ್ಲ ಅಷ್ಟೆ. ಅವರು ಒಪ್ಕೊಂಡು ನನಗೊಂದು ಜೊತೆ ಕಾಲುಂಗುರ ಕೂಡ ಮಾಡಿಕೊಟ್ರು. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕಬೇಕಾಗಿತ್ತು. 7,000 ರೂಪಾಯಿ ಇತ್ತು, ಇನ್ನೂ 7,000 ರೂಪಾಯಿ ನಾನು ದುಡ್ಡು ಹಾಕಬೇಕಾಗಿತ್ತು. ಆಗ ಹೀಗೆ ನನ್ನ ಫ್ರೆಂಡ್ ಹತ್ರ ಸಾಲ ಮಾಡಿ 7,000 ರೂಪಾಯಿ ಕೊಟ್ಟು ಇನ್ನೂ ಕಾಲುಂಗುರ ಮಾಡಿಸ್ಕೊಂಡೆ. ಅದು ಹಾಕಕ್ಕೆ ಹೋಗಿದ್ದು ಗುರುವಾರ, ಮನೆಗೆ ತಂದಿದ್ದು ಗುರುವಾರ. ಹಾಕ್ಕೊಂಡಿದ್ದೆ, ಸ್ವಲ್ಪ ಲೂಸ್ ಇತ್ತು, ಪರವಾಗಿಲ್ಲ ಅಂತ ಹಾಕ್ಕೊಂಡು ತುಂಬ ಖುಷಿ ಆಯಿತು. ಹೆಂಗೋ ಮಾಡಿಸ್ಕೊಂಡ್ನಲ್ಲ ಬರೀ ಕಾಲಲ್ಲಿ ಇರೋದಕ್ಕಿಂತ ಅಂತ ಹೇಳಿ. ಸುಮಾರು ದಿನ ಆಯಿತು, ಒಂದು 20-25 ದಿನ ಹಾಕಿದ್ದೆ ಕಾಲಲ್ಲಿ ಅಷ್ಟೇ. ಗುರುವಾರ ಒಂದಿನ ಕಳೆದೋಯ್ತು. ಎಲ್ಲೂ ಹೋಗೋಳಲ್ಲ ನಾನು ಮನೆ ಬಿಟ್ಟು. ಟೆರೇಸ್ ಮೇಲೆ ಹೋಗಿ ಬಟ್ಟೆ ಎತ್ಕೊಂಡು ಬಂದೆ, ಜೋರು ಮಳೆ ಅವತ್ತು. ಆಮೇಲೆ ಬಂದು ಒಳಗಡೆ ಒಂದು 7 ಗಂಟೆಗೆ ನೋಡ್ಕೋತೀನಿ, ಕಾಲಲ್ಲಿ ಕಾಲುಂಗುರ ಇಲ್ಲ ಒಂದು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಏನಪ್ಪ ಈಗ ತಾನೇ ಎಲ್ಲ ಫ್ಲಡ್ಜ್ ಮಾಡಿ ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೆ, ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಮಳೆಯೆಲ್ಲ ಬಂದು ನಿಂತಿತ್ತು, ಹುಡುಕ್ತೆ ಅಷ್ಟಿಷ್ಟೆಲ್ಲ ನಾನು ಹುಡುಕಿದ್ದು. ಮತ್ತು ನನ್ನ ಜೊತೆ ಟೆರೇಸ್ ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಇನ್ನೊಬ್ಬರು ಬರ್ತಾರೆ ಕೆಳಗಡೆ ಮನೇಲಿದ್ದವರು, ಅವ್ರನ್ನೂ ಕೂಡ ಕೇಳಿದೆ. ಆಮೇಲೆ ನನಗೆ ಸ್ವಲ್ಪ ಅವ್ರ ಮೇಲೆ ಅನುಮಾನ ಕೂಡ ಶುರುವಾಯಿತು. ಎಲ್ಲೋ ಇವ್ರಿಗೆ ಸಿಕ್ಕಿರುತ್ತೆ, ನನಗೆ ಕೊಟ್ಟಿಲ್ಲ. ಯಾಕಂದರೆ ನಾನು ಹೋಗಿ ಬಟ್ಟೆ ಎತ್ಕೊಂಡು ಬಂದಮೇಲೆ ಇವ್ರು ಬಟ್ಟೆ ಎತ್ಕೊಳಕ್ಕೆ ಹೋಗಿದ್ದು, ಕಾಣಿಸಿದ್ರು ಕೊಡದೇ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವ್ರ ಮೇಲೆ ಅನುಮಾನದಲ್ಲೇ, ಅಯ್ಯೋ ಏನಾದರೂ ಸಿಕ್ಕಿದ್ರೆ ಆಂಟಿ ಪ್ಲೀಸ್ ಕೊಟ್ಬಿಡಿ ಆಂಟಿ ಪ್ಲೀಸ್ ಅಂತ ಎಲ್ಲ ಕೇಳ್ತಿದ್ದೆ. ಅವರು ಇಲ್ಲಮ್ಮ ಅಂತ. ಪಾಪ ಅವರು ಕೂಡ ಹೇಳಿದ್ರು. ಎಷ್ಟು ಹುಡುಕ್ತೆ ಅಂದರೆ ಅಷ್ಟಿಷ್ಟೆಲ್ಲ ಹುಡುಕಿದ್ದು, ತುಂಬ ಹೊತ್ತು ಹುಡುಕ್ತೆ. ಬೆಳಗ್ಗೆ ಬೇಗ ಎದ್ದು ಕೂಡ ಹುಡುಕ್ತೆ, ನನಗೆ ಕಾಲುಂಗುರ ಸಿಗಲಿಲ್ಲ. ಆಗ ತುಂಬ ಹತ್ಬಿಟ್ಟೆ. ಆ ನೋವನ್ನ ನಾನು ಎಷ್ಟು ಹತ್ತೆ ಅಂದರೆ, ಆಗ ದೇವ್ರ ಮುಂದೆ ನಿಂತಿದ್ದೆ, ಬಟ್ ನಮ್ಮ ತಂದೆಯವ್ರನ್ನ ಇಟ್ಟಿರಲಿಲ್ಲ, ಬೀರುವಲ್ಲಿ ಇಟ್ಟಿದ್ದೆ ನಾನು. ತುಂಬ ಹತ್ತಿಟ್ಬಿಟ್ಟೆ. ಯಾಕಪ್ಪ ಇಂಥ ಪರಿಸ್ಥಿತಿ, ಯಾಕೆ ಈ ಥರ ನನ್ನನ್ನು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ದೀರಾ, ಎಲ್ಲೂ ಹೋಗಲಿ ಇವಾಗ ತೊಗೊಳಕ್ಕೆ ದುಡ್ಡಿದೆಯಾ ನನ್ನ ಹತ್ರ ತೊಗೊಳೋದಕ್ಕೆ, ಬರೀ ಕಾಲಲ್ಲಿ ಇರಬೇಕಾಗುತ್ತೆ. ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಕಳೆದೋಯ್ತು. ಎಷ್ಟು ದಿನ ನನಗೆ ಮತ್ತೆ ಮಾಡಿಸ್ಕೊಳ್ಳೋ ಶಕ್ತಿ ಕೊಡ್ತೀರೋ ಅವತ್ತು ಹಾಕ್ಕೊಳ್ತೀನಿ, ಅಲ್ಲಿವರೆಗೂ ಹೀಗೆ ಇರ್ತೀನಿ. ಇದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಹಿಂಗಾಗೋಗ್ಬಿಡ್ತು ಅಂತ ಸಿಕ್ಕಾಬಟ್ಟೆ ಭಗವಂತನೇ ಕರ್ಗೋಗ್ಬೇಕು ಅಷ್ಟು ನನ್ನೊಳಗಡೆ ಇದ್ದಿದ್ದ ದುಃಖನ ಹೇಳ್ಕೊಂಡೆ ದೇವ್ರ ಹತ್ರ. ಎಷ್ಟೋ ನೋವುಗಳನ್ನ ಅನುಭವಿಸಿದ್ದೆ. ಒಂದೇ ಬಾರಿ ಎಲ್ಲನೂ ನಾನು ದೇವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಿದೆ. ನಮ್ಮ ಮನೆಯವ್ರು ಕೂಡ ಹೋಗಲಿ ಬಿಡು ಅಂತ ಅಂದರು. ಫಸ್ಟು ತುಂಬ ಬೈದರು, ನಿನ್ನಷ್ಟು ನೆಗ್ಲಿಜೆನ್ಸಿ ಯಾರೂ ಇಲ್ಲ, ಯಾಕೆ ಈ ಥರ ಎಲ್ಲ ಮಾಡ್ತೀಯಾ ನೀನು ಅಂತ ಹೇಳಿ. ಆಮೇಲೆ ಅವರು ಕೂಡ ನನ್ನ ದುಃಖ ನೋಡಿ ಸುಮ್ಮನಿರು, ಆಯಿತು ಯಾವಾಗ ಶಕ್ತಿ ಸಿಗುತ್ತೋ ಆವಾಗ ಮಾಡಿಸ್ಕೊಳ್ಳಿವಂತೆ ಅಂತ ಹೇಳಿ ಸುಮ್ಮನಿರ್ಸಿದ್ರು. ಮತ್ತು ತುಂಬ ದಿನ ನಾನು ಬರೀ ಕಾಲಲ್ಲೇ ಓಡಾಡ್ತಿದ್ದೆ. ತುಂಬ ನನಗೆ ಆ ದಿನಗಳನ್ನ ನೆನ್ಪು ಮಾಡ್ಕೊಂಡಾಗ ಇವತ್ತಿಗೂ ಕೂಡ ಅಳು ಬರುತ್ತೆ. ನನ್ನ ಕಾಲನ್ನ ನಾನು ನೋಡ್ಕೊಳ್ಳೀನಿ. ಏನು ಮಾಡೋದು, ಬೆಳ್ಳಿದು ನಾವು ಯೂಸ್ ಮಾಡೋಂಗಿಲ್ಲ, ಸರಿ ಯಾವತ್ತೋ ಒಂದಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಬೇಜಾರಾದಾಗೆಲ್ಲ ಹತ್ಕೊಂಡು ಸುಮ್ಮನಾಗ್ತಿದ್ದೆ.
ನೀವು ನಂಬ್ತಿರೋ ಬಿಡ್ತಿರೋ ಮನೆ ಒಳಗಡೆ ಎಲ್ಲ ಹುಡುಕಿ ಇಟ್ಟಿದ್ದೀನಿ. ನೆನ್ಪು ಬಂದಾಗೆಲ್ಲ ಮನೆ ಒಳಗಡೆ ಪ್ರತಿಯೊಂದು ಜಾಗನೂ ಹುಡುಕಿದ್ದೀನಿ. ಒಂದು ಗುರುವಾರ ಕಳೆದೋಯ್ತು, ಗುರುವಾರ ಮಾಡಿಸ್ದೆ. ಮತ್ತು 6 ಗುರುವಾರ ಆದಮೇಲೆ ಮನೆ ಒಳಗಡೆನೇ ಸಿಕ್ತು. ಒಂದು 11 ಗಂಟೆಗೆ ಮನೆ ಒರೆಸ್ತಿದ್ದೆ. ಆ ಕ್ಷಣ ಎಷ್ಟು ಸಂತೋಷಪಟ್ಟೆ ನಾನು ಅಂದರೆ ಮತ್ತೆ ನಂಬಕ್ಕೆ ಆಗಲಿಲ್ಲ. ಪ್ರತಿದಿನ ನಾನಂತೂ ಮನೇನ ಯಾವಾಗಲೂ ಹೈಜಿನಾಗಿಡಬೇಕು ಅಂತ ಪ್ರಯತ್ನ ಪಡ್ತೀನಿ. ತುಂಬ ನೀಟ್ ಅಂದರೆ ತುಂಬ ನೀಟು, ತುಂಬ ಕ್ಲೀನು. ನನಗಂತೂ ಮನೆ ಒರೆಸೋದಕ್ಕೆ ಇಲ್ಲ ಅಂದರೂ ಒಂದು 7-8 ಬಕೆಟ್ ಬೇಕು ನೀರು. ಅಷ್ಟು ಒಂದು ಬಕೆಟಲ್ಲಿ ಒರೆಸಿದ್ರೆ ನಾನು ಸುಮ್ಮನೆ ಆಗಲ್ಲ. ಒಂದು ಸಲ ಹಾಗೆ, ಆಮೇಲೆ ಇನ್ನೊಂದು ಸಲ ಉಪ್ಪು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ತುಂಬ ಕ್ಲೀನಿನೆಸ್ಸು ನಾನು. ಹಂಗಾಗಿ ನನ್ನ ಟೈಮೆಲ್ಲ ಸ್ವಲ್ಪ ಜಾಸ್ತಿ ಕ್ಲೀನಿಂಗೆ ಕೊಟ್ಕೊಳ್ತೀನಿ. ಅಷ್ಟೆಲ್ಲ ಕ್ಲೀನ್ ಮಾಡೋಳು ನಾನು ಪ್ರತಿದಿನ ಕ್ಲೀನ್ ಮಾಡೋ ಜಾಗದಲ್ಲಿ ಸಿಗದೇ ಇರೋ ಕಾಲುಂಗ್ರ ಒಂದು ಗುರುವಾರ ದಿವಾನ್ ಕಾಟ್ ಕೆಳಗಡೆ ಪ್ರತಿದಿನ ಆ ಜಾಗನ ಕ್ಲೀನ್ ಮಾಡಿದ್ದೀನಿ. ಅಲ್ಲಿ ಕಾಣಿಸುತ್ತೆ. ಅಪ್ಪ ಎಷ್ಟು ಮೈ ನನಗೆ ಅವತ್ತು ಜುಮ್ ಅನ್ನಿಸ್ತು. ತಗೊಂಡ ತಕ್ಷಣ ನಾನು ನನ್ನ ಫ್ರೆಂಡ್ ಹೇಳ್ತಿದ್ನಲ್ಲ ಈ ಥರ ಆಗೋಯ್ತು, ಅವ್ರ ಹತ್ರ 7,000 ರೂಪಾಯಿನೂ ಇಸ್ಕೊಂಡಿದ್ನಲ್ಲ, ನನಗೆ ಎಕ್ಸ್ಟ್ರಾ ಬೇಕಾಗಿರೋ ಅಮೌಂಟು ಅವ್ರಿಗೆ ಕಳಿಸ್ದೆ. ಸಿಕ್ತು ನೋಡಿ, ಮನೇಲಿತ್ತು ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಹೇಳಿದೆ ಈ ಥರ ಸಿಕ್ತು ಅಂತ. ಮುಂಚೆ ನಾನು ಹೇಗಿದ್ದೆ ಅಂದರೆ, ಇವಾಗ 3:40 4 ಗಂಟೆಗೆ ಎದ್ದು ನಮ್ಮ ತಂದೆಯವ್ರ ಸೇವೆ ಮಾಡ್ತೀನಿ. ಮುಂಚೆ 12 ಗಂಟೆ 12:30 ಆಗೋದು ನಾನು ಸ್ನಾನ ಮಾಡೋದು, ಮನೆ ಕೆಲಸ ಎಲ್ಲ ಮುಗಿಸಿ. ಆವತ್ತು ಸಿಕ್ಕಿದಾಗ ಎತ್ತಿಟ್ಬಿಟ್ಟು ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಮತ್ತೆ ಕಾಲಿಗೆ ನಾನು ಹಾಕ್ಬೋದಲ್ಲ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮುಂದೆ ನಿಂತು, ಅಪ್ಪ ಥ್ಯಾಂಕ್ಸ್ ಅಪ್ಪ ತಂದೆ, ಇದು ಹೇಗೆ ಸಿಕ್ತು ಅಂತ ಗೊತ್ತಿಲ್ಲ, ಆದರೂ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಅವತ್ತು ನಾನು ಏನೋ ಗುರುವಾರದಲ್ಲಿ ಒಂದು ಏನೋ ಇರ್ಬೋದು ಮಹಿಮೆ, ಒಂದು ಶಕ್ತಿ. ಯಾಕಂದರೆ ಗುರುವಾರ ಮಾಡಿಸ್ದೆ, ಗುರುವಾರ ಹಾಕ್ತೆ, ಗುರುವಾರ ಕಳೆದೋಯ್ತು, ಮತ್ತೆ 6 ಗುರುವಾರ ಆದಮೇಲೆ ಸಿಕ್ಕಿದೆ. ಅದು ಬೇರೆ ಎಲ್ಲೋ ಅಲ್ಲ, ಮನೆ ಒಳಗಡೆನೇ ಸಿಕ್ಕಿದೆ ಅಂತ ತುಂಬ ಅಂದರೆ ತುಂಬ ಒಂಥರ ಏನೋ ನನ್ನ ಜೊತೆ ಶಕ್ತಿ ಅನ್ನೋದಿದೆ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಆಮೇಲೆ ಸ್ವಲ್ಪ ಕೆಳಗಡೆ ಆಂಟಿನ ಅನುಮಾನಿಸ್ತಿದ್ನಲ್ಲ, ಅವ್ರಿಗೆ ಹೋಗಿ ಹೇಳಿದೆ ಈ ಥರ ಆಂಟಿ ಸಿಕ್ತು ಅಂತ ಹೇಳಿ. ಆವಾಗ ಅವ್ರುವೇ ನೋಡಮ್ಮ, ನಾವು ಕಷ್ಟಪಟ್ಟು ನ್ಯಾಯದಿಂದ ಸಂಪಾದನೆ ಮಾಡಿರೋಂಥ ವಸ್ತು ಯಾವುದೂ ಕಳೆದು ಹೋಗಲ್ಲ. ಎಲ್ಲೇ ಅಕಸ್ಮಾತು ಕಳ್ಕೊಂಡ್ರು ಭಗವಂತ ಯಾವುದಾದ್ರೂ ರೂಪದಲ್ಲಿ ನಮಗೆ ವಾಪಸ್ ಕೊಡಿಸ್ತಾನೆ. ನಾವು ನ್ಯಾಯವಾಗಿ ಬದುಕ್ತಿದ್ದಾಗ ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಅದಾದಮೇಲೆ ನನ್ನ ಕನಸಲ್ಲಿ ನನ್ನ ಮನೆ ದೇವರು ಕಂಡಿದ್ದು. ಎಷ್ಟು ನನ್ನ ಜೊತೆಲಿ ನನ್ನ ತಂದೆಯವರು ಮುಂಚೆನೂ ಇದ್ಕೊಂಡು ನನಗೆ ಸಹಾಯ ಮಾಡಿದ್ದಾರೆ ಅಂದರೆ ಅಷ್ಟಿಷ್ಟಲ್ಲ. ಆಮೇಲೆ ನನ್ನೊಳಗಡೆ ಮನ್ಸು ಬಂತು, ನಾನೊಂದು ಫೋಟೋನ ತೊಗೊಂಡು ನಾವು ಅದೇ ಟೈಮಲ್ಲಿ ಮನೆ ಕೂಡ ಶಿಫ್ಟ್ ಮಾಡ್ತಿದ್ದು. ಮನೆ ಶಿಫ್ಟ್ ಮಾಡೋದಕ್ಕೂ ಕೂಡ ನಮ್ಮ ತಂದೆಯವ್ರದ್ದೇ ಕೈವಾಡ ಇದೆ. ಅದು ಯಾವಾಗ ಹೇಗಾಯಿತು ಅನ್ನೋದನ್ನು ಇನ್ನೊಂದು ದಿನ ಯಾವತ್ತಾದರೂ ಹೇಳ್ಕೋಬೇಕು ನನ್ನ ಅನುಭವನ ಅಂದಾಗ ಖಂಡಿತ ಹೇಳ್ತೀನಿ. ಮನೆ ಕೂಡ ಚೇಂಜ್ ಮಾಡಿಸಿದ್ರು ನಾವಿರೋ ಮನೆನ. ಆವಾಗ ಆ ಫೋಟೋಸ್ನ ತೊಗೊಂಬರ್ಬೇಕು ನಮ್ಮ ಮನಸ್ಸಾಗಿ ತಂದಿಟ್ಟು ಪೂಜಿಸೋದಕ್ಕೆ ಶುರು ಮಾಡಿದೆ. ಕೆಲವರು ಹೇಳಿದರು ನನಗೆ ಇನ್ನೂ ಅನುಗ್ರಹ ಆಗಿಲ್ಲ ಕಮೆಂಟಲ್ಲಿ, ನಿಮ್ಮ ಮನೇಲಿ ಹೂಪ್ರಸಾದ ಆಗುತ್ತೆ, ಹೂಪ್ರಸಾದ ಆದರೆ ಅನುಗ್ರಹ ಆಗಿದೆ ಅಂತ ಅಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ನಾವು ಯಾವಾಗ ನಮ್ಮ ತಂದೆಯವ್ರನ್ನ ಫೋಟೋ ಮೂಲಕ ತಂದು ಮನೇಲಿ ಇಟ್ಟು ಪೂಜಿಸೋದಕ್ಕೆ ಶುರು ಮಾಡ್ತೀವೋ ಆವಾಗಲೇ ಅವರು ನಮಗೆ ಅನುಗ್ರಹಿಸಿರ್ತಾರೆ. ಯಾಕಂದರೆ ಅವ್ರು ಅನುಗ್ರಹಿಸದೆ ಏನೊಂದು ನಡೆಯೋದಿಲ್ಲ. ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದರೂ ಅವ್ರ ಅನುಗ್ರಹದಿಂದನೇ. ಹೂ ಕೊಟ್ಟರೆ ಮಾತ್ರ ಅನುಗ್ರಹ ಅಂತ ತಪ್ಪು ತಿಳ್ಕೊಬೇಡಿ. ಇನ್ನೂ ಹೆಚ್ಚು ನಿಮ್ಮಲ್ಲಿ ಪ್ರೀತಿನ ಹೆಚ್ಚಿಸ್ಕೋಬೇಕು ನೀವು ಭಗವಂತ ನಮ್ಮ ತಂದೆಯವ್ರ ಮೇಲೆ. ಅವ್ರನ್ನ ಪೂಜಿಸೋದೇ ಅವ್ರ ಅನುಗ್ರಹ ಇರೋದ್ರಿಂದ. ಇಲ್ಲಾಂದರೆ ಸುಮ್ಮನೆ ನೀವೆಷ್ಟೇ ಬಾರಿ ಪ್ರಯತ್ನ ಪಡಿ ಆಗಲ್ಲ. ಅವ್ರು ಪೂಜಿಸೋದಕ್ಕೆ ಕೂಡ ಅವ್ರ ಅನುಗ್ರಹ ಇರಬೇಕು. ಹಾಗಾಗಿ ನಿಮಗೂ ಅನುಗ್ರಹ ಆಗಿದೆ. ನೀವು ನೋಡಿ, ಹೂ ಪ್ರಸಾದ ಕೊಡಲಿಲ್ಲ, ನಮ್ಮ ಕಷ್ಟಗಳು ಕಳೀತಿಲ್ಲ ಅಂದ್ಕೋಬೇಡಿ. ಕೂತು ಯೋಚನೆ ಮಾಡಿ, ನಿಮ್ಮ ಎಷ್ಟೋ ಕಷ್ಟಗಳನ್ನ ಹೂ ಪ್ರಸಾದ ಕೊಡದೇ ಇದ್ದರೂ ನಮ್ಮ ತಂದೆಯವರು ಕಳೆದಿರ್ತಾರೆ. ಹೇಳ್ತಾ ಹೋದರೆ ಇನ್ನೂ ಸುಮಾರಿದೆ ವಿಚಾರಗಳು. ಹೀಗೆ ಇನ್ನೂ ಗುರುವಾರನ ನಮ್ಮ ತಂದೆಯವ್ರ ಜೊತೆಗೆ ನಾನು ಪೂಜಿಸೋದಕ್ಕೆ ಶುರು ಮಾಡಿಕೊಂಡೆ. ಸ್ಟಾರ್ಟಿಂಗು ಈ ಥರ ಏನಿರಲಿಲ್ಲ ನಮ್ಮ ದೇವ್ರ ಮನೆ. ಒಂದೇ ಒಂದು ನಮ್ಮ ತಂದೆಯವ್ರದ್ದು ಒಂದು ಫೋಟೋ, ನಮ್ಮ ಮನೆ ದೇವ್ರದ್ದು ವಿಗ್ರಹ ಅಷ್ಟೇ ಇದ್ದಿದ್ದು. ನನ್ನನ್ನು ಹೆಂಗೆ ಬೆಳೆಸ್ತಿದ್ದಾರೋ ನಮ್ಮ ತಂದೆಯವರು, ಹಾಗೆ ದೇವ್ರ ಮನೆ ಕೂಡ ಬೆಳೀತಿದೆ. ನೀವು ಬೇಕಾದರೆ ಈಗ ರೀಸೆಂಟಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ಶುರು ಮಾಡಿದಾಗಲೂ ನೀವು ನೋಡ್ಬೋದು. ಇವತ್ತೇನಿದೆ ನಮ್ಮ ದೇವ್ರ ಮನೆ ಆ ಥರ ಇರಲಿಲ್ಲ. ನನ್ನ ಜೀವನದಲ್ಲಂತೂ ಪ್ರತಿಯೊಂದು ಅವ್ರ ಇಚ್ಛೆಯಂತೆ ನಡೀತಿದೆ. ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ನಪ್ಪ ನಾನು ಅಂತ ಇವಾಗ ಅನ್ನಿಸ್ತಿದೆ. ಮನುಷ್ಯನಿಗೆ ಕಷ್ಟಗಳು ಬರೋದು ನಿಜವಾಗ್ಲೂ ಭಗವಂತ ಬಂದು ಕೈ ಹಿಡಿಯೋದಕ್ಕೆ. ಯಾರೂ ಹೆದರಬೇಡಿ, ದೇವರು ಇದ್ದೇ ಇರ್ತಾನೆ, ಬಂದು ಕಾಪಾಡ್ತಾನೆ. ಸಮಯ ಅನ್ನೋದು ಬೇಕು, ಆ ಸಮಯಕ್ಕೋಸ್ಕರ ಕಾಯಿರಿ. ಈ ರೀತಿಯಾಗಿ ಗುರುವಾರದ ಮೇಲೆ ಇದ್ದಿದ್ದು ನನ್ನ ಪ್ರೀತಿ
ನನ್ನ ತಂದೆಯವ್ರ ಜೊತೆ ಬಾಂಧವ್ಯನ ಬೆಳೆಸ್ಕೊಳ್ಳೋ ರೀತಿ ಬದಲಾಯಿತು. ಖಂಡಿತವಾಗ್ಲೂ ಇವತ್ತು ನಾನು ಹೇಳ್ಕೊಂಡಿರೋಂಥ ಅನುಭವ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ನನ್ನ ಮಗಳು ಎತ್ಕೊಳ್ತಿರೋಂತಹ ಹೂಪ್ರಸಾದದ ಕ್ಲಿಪ್ಪಿಂಗ್ಸ್ನ ನಾನು ನೋಡಿಲ್ಲ, ಯಾಕಂದರೆ ಅವ್ರ ದರ್ಶನ ಕೂಡ ನಾನು ಇವತ್ತು ಮಾಡೋ ಹಾಗಿಲ್ಲ ನಮ್ಮ ತಂದೆದು. ಅವಳು ಜಸ್ಟು ಇಲ್ಲಿ ಇಟ್ಟಿರ್ತೀನಮ್ಮ, ನೀವು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿ ಅಂದು. ಹಾಗಾಗಿ ನಾನು ಅದನ್ನು ನೋಡದೆ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ತಂದೆಯವರು ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ತುಂಬ ಜನ ಇದ್ದಾರೆ ಅವ್ರ ಭಕ್ತರು, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಪವಾಡನ ಮಾಡಿದ್ದಾರೆ. ನನಗೆ ನನ್ನ ಜೀವನ ನೆನಪಿಸ್ಕೊಂಡಾಗ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಹೇಗಿದ್ದಿದ್ದು ನನ್ನ ಜೀವನನ ಯಾವ ರೀತಿ ಬದಲಾಯಿಸಿದ್ರು ಅನ್ನೋ ಸಂತೋಷ ನನ್ನೊಳಗಡೆ. ಏನು ಆ ಕ್ಷಣನ ನಾವು ಅನುಭವಿಸ್ತೀವಿ, ಅದು ಹೇಳ್ತೀರ್ದು ಇನ್ನೊಬ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಆ ಸಂತೋಷ ನನ್ನೊಳಗಡೆ ಎಷ್ಟಿದೆ ಅನ್ನೋದು. ಈ ರೀತಿಯ ಅನುಭವಗಳು ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಾಗ ಖಂಡಿತ ಅವರು ಅನುಭವಿಸಿದಾಗ ಅರ್ಥ ಆಗುತ್ತೆ ಆ ಸಂತೋಷ ಎಷ್ಟು ನಮ್ಮಲ್ಲಿ ಹೆಚ್ಚಿಸುತ್ತೆ. ಆ ಕ್ಷಣ ನೆನ್ಪು ಮಾಡ್ಕೊಂಡಾಗೆಲ್ಲ ನಮಗೆ ಆನಂದ ಅಂದರೆ ಆನಂದ, ತುಂಬ ಸಂತೋಷ ಆಗುತ್ತೆ. ಎಲ್ಲರನ್ನೂ ನಮ್ಮ ತಂದೆಯವರು ಕಾಪಾಡಲಿ ಅಂತ ಮತ್ತೊಂದು ಬಾರಿ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.